ಹೇಗಿದೆ? ತೆಳ್ಳಗೈತೆ, ಆದ್ರೆ ಪರವಾಗಿಲ್ಲ, ಸಂದಾಗೈತೆ. ಎಷ್ಟು ಬಿತ್ತು? 26,000 ರೂಪಾಯಿ ಆಯ್ತು. ವಿನುತನ್ ಮದ್ವೆಗೆ ಅಂತ ತಂದಿದ್ದು. ಗೊತ್ತಾಯ್ತು. ದುಡ್ಡಲ್ಲಿತ್ತು? ಇನ್ನೂ ಕೊಟ್ಟಿಲ್ಲ. ಸಂಜೆ ಕೊಡ್ತೀನಿ ಅಂತ ಹೇಳಿ ತಗೊಂಡ್ ಬಂದೆ. ಮದ್ವೆ ಮುಗಿಯೋಷ್ಟ್ರೊಳಗೆ ಕೊಟ್ಬಿಡ್ಬೇಕು. ನೀವು ನಿಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ, ಕೊಟ್ಬಿಡೋಣ. ಹಾ, ಅವನು ನೆನ್ನೆ ಸಿಕ್ಲಿಲ್ಲ, ಇವತ್ತು ಮಧ್ಯಾಹ್ನ ಕೊಡ್ತೀನಿ ಅಂತ ಇಸ್ಕೊಂಬತ್ತೀನಿ. ಖಂಡಿತ ಕೊಡ್ತಾರೆ ತಾನೆ? ಇಲ್ಲಾಂದ್ರೆ ಮರ್ಯಾದೆ ಹೋಗುತ್ತೆ. ಕೊಟ್ರಾಯ್ತು ಬಿಡು, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿದ್ರಾಯ್ತು. ತುಂಬಾ ತೆಳುವಾಯ್ತಾ ಸರ? ಕೊಡೋ ಉಡುಗೊರೆಲ್ಲ ಮುಖ್ಯ, ತೋರಿಸೋ ಪ್ರೀತಿ ಮುಖ್ಯ. ಅಳಿಯಂದ್ರೆ ಟೈಮ್ ಆಗೋಯ್ತು. ದೇವಸ್ಥಾನದ ಹತ್ರ ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ನಿಮ್ಮ ಕಾರ್ನಲ್ಲಿ ವಿನೋದನ್ ಕರ್ಕೊಂಡು ಮುಂದೆ ಹೋಗಿ, ಹಿಂದೆನೇ ಇನ್ನೊಂದು ಕಾರ್ನಲ್ಲಿ ನಾನು ಎಲ್ಲರನ್ನು ಕರ್ಕೊಂಡು ಬರ್ತೀನಿ. ಹಾ ಸರಿ ಮಾವ, ಅದಕ್ಕೇನಂತ ಈಗಲೇ ಹೊರಡ್ತೀನಿ. ಸರಿ, ಬರ್ತೀನಿ ಸಾವಿತ್ರಿ. ಆಯ್ತಾ, ರೆಡಿನಾ ಹೊರಡಕ್ಕೆ? ಅರ್ಥ ಮಾಡ್ಕೋ ವಿನುತಾ, ಕೊನೆ ಕ್ಷಣದಲ್ಲಿ ಮನ್ಸನ್ನು ಬದಲಾಯಿಸ್ಬೇಡ. ಎಲ್ಲ ಎಡವಟ್ಟಾಯ್ತದೆ. ನಾನು ಹೋಗಿ ಪ್ರತಾಪ್ ಬಾಸಿಗೆ ಫೋನ್ ಮಾಡ್ಬರ್ತೀನಿ. ನೀನು ರೆಡಿ ಆಗು, ಬರ್ಲಾ? ಹಲೋ ಹಲೋ ಬಾಸು, ಇನ್ನು 4-5 ನಿಮಿಷಕ್ಕೆ ನಾನು ನನ್ನ ಕಾರಲ್ಲಿ ವಿನುತನ್ ಕರ್ಕೊಂಡು ಹೊಡ್ತೀನಿ. ಕರೆಕ್ಟು ಎಕ್ಸಾಕ್ಟ್ ಆಗಿ ನಮ್ಮ ಸ್ಪಾಟಲ್ಲಿ ಇರ್ತೀವಿ. ನೀವು ಅಲ್ಲಿಗೆ ಬಂದ್ಬಿಡಿ. ನೀವು ಮತ್ತೆ ವಿನುತ ಆರಾಮಾಗಿ ಎಸ್ಕೇಪ್ ಆಗ್ಬಿಡೋದು, ಓಕೆನಾ? ಓಕೆ ಸತ್ಯ, ಬಾಯ್. ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಬಾಸು, ಬಾಯ್. ಹಲೋ ಸ್ವಾತಿ, ಇನ್ನೊಂದು 15 ನಿಮಿಷದಲ್ಲಿ ವಿನುತಾ ಸತ್ಯ ಅಲ್ಲಿರ್ತಾರೆ. ಎಲ್ಲ ವ್ಯವಸ್ಥೆ ಆಗಿದೆ ತಾನೆ? ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಪಾಡಿಗೆ ನೀವು ಹೇಳಿರೋ ಸ್ಪಾಟ್ಗೆ ಹೋಗಿ, ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಕಾರ್ನ ನಾನು ಡೈವರ್ಟ್ ಮಾಡ್ತೀನಿ. ಓಕೆ ಸ್ವಾತಿ, ಬಾಯ್. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿವಂತಳಾಗಿ ಬಾಳು ಮಗಳೇ. ದೇವರೊಳಗೆ 100 ಕಾಲ ನೀನು ಚೆನ್ನಾಗಿರಲಿ. ನಿಮ್ಮ ಮದುವೆ ಮುಗಿದ ಮೇಲೆ ಅವ್ರ ಕಂಪನಿಲೇ ನಿಮ್ಮಪ್ಪಂಗೊಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿನ ನೀನಿದ್ದೆ, ದುಡಿತಾ ಇದ್ದೆ, ಹೇಗೋ ನಡೀತಾ ಇತ್ತು. ಇನ್ನು ಮುಂದೆ ರಂಜಿತನ ಭವಿಷ್ಯಕ್ಕೋಸ್ಕರ ನಮ್ಮ ಜೀವನಕ್ಕೆ ಏನಾದರೂ ಮಾಡಬೇಕಲ್ಮ? ಹೌದು ಮಕ್ಕಳೇ, ನೀನು ವಿಕ್ರಮನ ಮದುವೆ ಆಗೋದ್ರಿಂದ ನೀನು ಮಾತ್ರ ಅಲ್ಲ, ನಿಮ್ಮಪ್ಪ, ನಿಮ್ಮಮ್ಮ, ರಂಜಿತ ಎಲ್ಲರೂ ಸುಖವಾಗಿ ಸಂತೋಷವಾಗಿರ್ತಾರೆ. ಎಲ್ಲ ತಂದೆ ತಾಯಿಗಳಿಗೂ ನಿನ್ನಂಥ ಹೆಣ್ಣು ಮಗನೇ ಹುಟ್ಟಬೇಕು. ಮದುವೆ ಆಗಿ ಹೋದ್ಮೇಲೆ ಈ ಬಡ ಅಪ್ಪ ಅಮ್ಮನ ಮರ್ತು ಬಿಡ್ಬೇಡಮ್ಮ, ಆಕಾಗೆ ಬಂದು ಹೋಗ್ತಾ ಇರು. ಅಪ್ಪ ನಾನೇನ್ ಮಾಡ್ಲಿ, ನಿಮ್ಮ ಅಳಿಯಂದ್ರು ನನ್ನನ್ನು ಒಂದು ಕ್ಷಣನೂ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಕಾರಣ ಮಾತ್ರ ಹೇಳ್ಬಾರ್ದು. ಸಾಕ್ರಿ ಗೋಳೈಕೊಂಡಿದ್ದು. ನಮ್ಮ ಮಗಳು ಅಂತ ಅವಳಲ್ಲ, ಅವಳು ನಮ್ಮ ನೋಡಕ್ ಖಂಡಿತ ಬಂದೇ ಬರ್ತಾಳೆ. ನಿನಗೆ ಜ್ಞಾಪಕ ಇದೆಯಾ, ನಾವೆಲ್ಲ ಶೃಂಗೇರಿಗೆ ಹೊರಟಾಗ
ಅರ್ಧ ರೋಡಲ್ಲೇ ನನಗೆ ಬ್ಲ್ಯಾಂಕೆಟ್ ಇಲ್ಲ ನಂಗೆ ಬೇಕೇ ಬೇಕು ಅಂತ ಬಸ್ಸಿಂದ ಇಳಿದ್ಬಿಡ್ತಾ ಇದ್ದೆಲ್ಲ. ಅದಕ್ಕೆ ನೋಡು, ಈಗ ನಿನ್ನ ಗಂಡನ ಮನೆಗೆ ಹೋದಾಗ ರಂಪಾಟ ಆಗಬಾರ್ದು ನೋಡು. ಸ್ವಲ್ಪ ಹರಿದೋಗಿತ್ತು, ಟೈಲರ್ ಹತ್ರ ಹೊಲಿಸಿದ್ದೀನಮ್ಮ. ಹೊರಡೋಣ ಬನ್ನಿ. ಇನ್ನು ಕಣ್ಣೀರು ಹಾಕೋದು ಬೇಜಾನೈತೆ. ಅಲ್ಲಿ ಮದುವೆ ಆಗೋರು ಕಾಯ್ತಾ ಇರ್ತಾರೆ. ಅಳಿಯಂದ್ರೆ ನೀವು ವಿನುತನ್ ಕರ್ಕೊಂಡು ಮುಂದೆ ಹೊರಡಿ, ಇನ್ನೊಂದು ಗಾಡಿಲಿ ನಾವೆಲ್ಲರೂ ಬಂದ್ಬಿಡ್ತೀವಿ. ಸರಿ ಮಾವ, ಬನ್ನಿ ಹೊರಡೋಣ. ನಡಿ. ವಿನುತ ಬಾ. ಮಧು ಮಗಳು ಅಂಬಾರಿನ ಬಲ್ಗಾಲಿಟ್ಟು ಹತ್ಬೇಕು, ಎಲ್ಲ ಒಳ್ಳೇದಾಯ್ತದೆ. ರಂಜು, ಹೊರಡೋಣ ಬಾ. ಅಳಿಯಂದ್ರೆ ನಾನು ಬರ್ತೀನಿ. ಅದು ರಂಜಿತಾ ಬರ್ತಾಳಲ್ಲ ಅತ್ತೆ? ರಂಜಿತಾ ಬರ್ಲಿಪ್ಪ. ಮದುಮಗಳು ದೇವಸ್ಥಾನಕ್ಕೆ ಹೋಗುವಾಗ ಒಂಟಿಯಾಗಿ ಹೋಗ್ಬಾರ್ದು, ಜೊತೆಗೆ ನಾನು ಇದ್ರೆ ಒಳ್ಳೇದು. ಹಸಿ ಮೈ ನೋಡಿ, ನಾನು ಬರ್ತೀನಿ. ಹೊರಡಿ ಅಳಿಯಂದ್ರೆ, ಹೊತ್ತಾಗತ್ತೆ. ಸರಿ ಅತ್ತೆ, ಹೊರಡ್ತೀನಿ. ಏನಾಯ್ತು? ಅದು ವಾಟರ್ ಖಾಲಿ ಆಗಿರ್ಬೇಕು, ನೋಡ್ತೀನಿ. ಹಲೋ, ಹೇಳಿ ಸತ್ಯ. ಸಾರಿ ಬಾಸು, ಯಾಕೆ? ಎಲ್ಲ ಎಡವಟ್ಟಾಗಿ ಹೋಗೈತೆ. ಏನಾಯ್ತು? ವಿನುತ ಒಬ್ಳೆ ನನ್ನ ಜೊತೆ ಕಾರಲ್ಲಿ ಬರ್ತಿಲ್ಲ. ನಮ್ಮ ಅತ್ತೆ ಪದ್ಮಾವತಿ ಅವರು ನನ್ನ ಜೊತೆ ಕಾರಲ್ಲಿ ಬರ್ತವ್ರೆ. ಅನ್ಕೊಂಡ್ 2 ಪ್ಲಾನಲ್ಲಿ 1 ಪ್ಲಾನು ಫ್ಲಾಪ್ ಆಯ್ತು. ಸತ್ಯ, ಈಗ ಏನ್ ಮಾಡೋದು? ಉಳಿದಿರೋದು ಒಂದೇ ದಾರಿ, ವಿನುತನ ದೇವಸ್ಥಾನದಿಂದ ಎಸ್ಕೇಪ್ ಮಾಡೋದು. ಅಲ್ಲೂ ಇದೇ ತರ ಆದ್ರೆ ಏನ್ ಮಾಡೋದು ಸತ್ಯ? ಬಸು, ನೀವೀಗ ಇಮಿಡಿಯೇಟ್ ಆಗಿ ಹೊರಟು ಬನ್ನಿ. ನಂಗೆಲ್ಲ ಕಾರಲ್ಲಿ ಕಾಯ್ತವ್ರೆ, ಸರಿನಾ? ಸತ್ಯ, ನೀನ್ ಈ ಮದುವೆ ಮಾಡಿಸ್ಕೊಟ್ರೆ ನೀನೇ ನನ್ನ ಪಾಲಿನ ದೇವರು. ಅಷ್ಟೊಂದು ದೊಡ್ಡ ಮಾತೆಲ್ಲ ಆಡಬೇಡಿ ಬಾಸು, ನನಗೆ ಫೋನ್ ಇಡ್ತೀನಿ. ಸರಿ ಸತ್ಯ, ಬಾಯ್. ಹಲೋ ಸ್ವಾತಿ, ಇಮಿಡಿಯೇಟ್ ಆಗಿ ನಾನು ಹೇಳಿರೋ ಸ್ಪಾಟಿಗೆ ಬಾ. ಓಕೆ.
ನಮಸ್ತೆ ಮ್ಯಾಮ್. ನಮ್ಗಿಂತ ಮುಂಚೆ ನೀವೇ ಬಂದ್ಬಿಟ್ಟಿದ್ದೀರಾ. ಇದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು. ಇವಳೇ ನನ್ನ ಮಗಳು ವಿನುತಾ ಅಂತ. ಹಲೋ. ನಮಸ್ಕಾರ ಸರ್. ಏನ್ ತಲಾಟೆಗಳಿಲ್ಲ ತಾನೆ? ಯಾವ ನನಗೂ ಏನೂ ಇಲ್ಲ ಸರ್. ಸರಿ. ಹೋಗ್ತೀರಾ ಆಮೇಲೆ ಹೋಗ್ತೀರಾ ಅಷ್ಟೇ. ಎಲ್ಲಿ ಏನು ಹೇಗೆ ಅಂತ ಎಲ್ಲ ಗೊತ್ತಾಯ್ತದೆ. ಹಾಗಲ್ಲ ಬಾವ, ನಮ್ಮ ಮದುವೆ ಮಾಡಿಸೋ ಗಲಾಟೆಲಿ ನೀವ್ ಹೇಳಿ ಸಿಕ್ಕಾಕೊಳ್ತೀರೋ ಅನ್ನೋ ಭಯ ಆಗ್ತದೆ. ನೀನೇನು ಹೆದರ್ಕೋಬೇಡ, ಯಾವರು ನಮ್ಮ ಕಡೆ ಅವನೇ. ನೋಡ್ತೀಯಾ ಗಂಟೆ ಹೊಡಿತು, ನೀನು ಧೈರ್ಯವಾಗಿರ್ಬೇಕು ಅಷ್ಟೇ. ಮೇಲ್ಗಡೆ ರೂಮ್ ಐತೆ, ನೀ ಅಲ್ಲಿರು, ನಾನು ಬರ್ತೀನಿ. ಹೋಗಿ ನೀನು ರಂಜಿತಾ ಹೋಗು. ಇಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್ ಇದೆ, ಹ್ಯಾಕ್ ಒಳಗೆ ಹೋಗೋದು? ಪ್ರತಾಪ್, ಧೈರ್ಯ ಕೆಡ್ಬೇಡಿ, ಬನ್ನಿ ಹೋಗೋಣ. ಹ್ಯಾಕ್ ಹೋಗೋಕ್ ಸಾಧ್ಯ? ಆ ಇನ್ಸ್ಪೆಕ್ಟರ್ ಬೇರೆ ಅಲ್ಲೇ ಇದ್ದಾನೆ, ಆ ಪದ್ಮಾವತಿ ಬೇರೆ ನನ್ನ ಫೋಟೋ ಕೊಟ್ಟಿದ್ದಾಳೆ. ಎಲ್ಲ ಹಾಳು ಮಾಡ್ಬಿಟ್ಟ ಈ ಸತ್ಯ. ಪಾಪ ಸತ್ಯ ಏನ್ ಮಾಡಕ್ಕಾಗತ್ತೆ? ಅವನ್ ಪ್ರಯತ್ನ ಅವ್ನು ಮಾಡಿದಂತಾನೆ. ಈಗ ಏನ್ ಮಾಡೋದು ಸ್ವಾತಿ? ಪ್ರತಾಪ್, ನಾವು ಕಾರಲ್ಲೇ ಕೂತಿರೋಣ. ಹೇಗಿದ್ರು ವಿನುತನ ಹತ್ರ ಮೊಬೈಲ್ ಇದೆ, ಕಮ್ಯುನಿಕೇಟ್ ಮಾಡ್ಕೊಳ್ತಾ ಅವಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗೋಣ. ನಾವಿಲ್ಲೇ ಇದ್ರೆ ವಿನುತನ ಅಲ್ಲಿಂದ ಕರ್ಕೊಂಬರೋದು ಹೇಗೆ? ಅವಳನ್ನ ಟೆರೆಸ್ ಇಂದ ಇಳಿಸ್ಕೊಳ್ಳೋರು ಯಾರು? ನಾವು ಬ್ಯಾಕ್ ಗೇಟಿಗೆ ಹೋಗೋದು ಹೇಗೆ? ಪ್ರತಾಪ್, ಒಂದ್ ಕೆಲಸ ಮಾಡೋಣ. ಏನು? ಬನ್ನಿ, ಕಾರಲ್ಲಿ ಕೂತ್ಕೊಳ್ಳಿ. ಸ್ವಾತಿ, ಪ್ರತಾಪ್, ಬನ್ನಿ ಅಂತ ಹೇಳಿದ್ನಲ್ಲ, ನಾನು ಹೇಳ್ತೀನಿ, ಕೂತ್ಕೊಳ್ಳಿ. ಅಕ್ಕ, ನೀನ್ ತಪ್ಪಿಸ್ಕೊಂಡು ಹೋಗ್ಬೇಕಾಗಿರೋ ಜಾಗ ಯಾವ್ದು? ಇಲ್ಲ, ಎಲ್ಲೋ ಎದುರುಗಡೆ ಮೆಟ್ಲು ಅಂದ್ರು ಬಾವ. ಇನ್ವಿಟೇಷನ್ ನೋಡಿ, ನಿಂತ್ಕೊಳ್ಳಿ. ಯಾರು ನೀವು?
ನಾನು ಲಕ್ಷ್ಮಣ್ ರಾವ್ ಅಂತ ಮದುವೆ ಆಗ್ತಿರೋ ಹುಡುಗನ ದೊಡ್ಡಮ್ಮನ ಮಗ. ಈಕೆ ನನ್ನ ಮಿಸಸ್ ವಿಜಯಲಕ್ಷ್ಮಿ. ಆಯ್ತು ಹೋಗಿ. ಒಂದು ನಿಮಿಷ. ತಪ್ಪು ತಿಳ್ಕೊಂಬಿಡಿ ಸರ್. ಇನ್ವಿಟೇಷನ್ ಇಲ್ಲದೆ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ, ಅದು ಕಂಪಲ್ಸರಿ. ಓ ಸಾರಿ, ಮದುವೆ ಆಗ್ತಿರೋದು ನಮ್ಮ ಚಿಕ್ಕಮ್ಮನ ಮಗಂದಲ್ವಾ, ಸೊ ಹಾಗೆ ಬಂದ್ವಿ. ಸಾರಿ ಸರ್, ಇನ್ವಿಟೇಷನ್ ಇಲ್ಲದೆ ಯಾರನ್ನೂ ಒಳಗೆ ಬಿಡೋದಿಲ್ಲ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ದೇವಸ್ಥಾನದ ಅಡ್ರೆಸ್ ಗೊತ್ತಿರಲಿಲ್ಲ, ಅದಕ್ಕೆ ವೆನೈಟಿ ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ದೆ. ಈಗಲಾದ್ರೂ ಹೋಗ್ಬೋದಾ? ಧಾರಾಳವಾಗಿ ಹೋಗ್ಬೋದು. ಹೇಗ್ ತಪ್ಪಿಸ್ಕೊಂಡು ಹೋಗ್ತೀಯ ಅಕ್ಕ ಇಲ್ಲಿಂದ? ತುಂಬಾ ಆಳ ಇದೆ. ನನ್ಗೆ ನೋಡಿ ಹೆದರಿಕೆ ಆಯ್ತು. ಬೇಡ ಅಕ್ಕ, ನನಗೆ ಭಯ ಆಗ್ತಿದೆ.